ಸುಲೋಚನಾ, ಸುಲೋಚನಾ, ಇತ್ತೀಚೆಗೆ ನಿನ್ನ ಮುಖದಲ್ಲಿ ಗೆಲುವು ಕಾಣುತ್ತಿಲ್ಲ. ಸದಾ ಯಾವುದೋ ಚಿಂತೆಯಲ್ಲಿ ಮುಳುಗಿರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣವೇನೆಂದು ಹೇಳು. ಸ್ವಾಮಿ, ಸದಾ ಗೆಲುವಿನಿಂದಿರಬೇಕು, ನಿಮ್ಮನ್ನು ನಗು ನಗುತ್ತಾ ಸ್ವಾಗತಿಸಬೇಕೆಂದು ನಾನು ಅಂದುಕೊಳ್ಳುತ್ತೇನೆ. ಆದರೆ ಅಷ್ಟರಲ್ಲಿ ನಿಮ್ಮ ಮಾತೆಯ ಬಾಡಿದ ಮುಖ ನೆನಪಾಗುತ್ತದೆ. ನನಗೆ ವಿಷಾದವಾಗುತ್ತದೆ. ನಿನ್ನ ಮಾತು ವಿಚಿತ್ರವಾಗಿದೆ ಸುಲೋಚನಾ. ನನ್ನ ಮಾತೆಯ ಮುಖ ನೆನಪಾದರೆ ನಿನಗೇಕೆ ವಿಷಾದವಾಗಬೇಕು? ಸ್ವಾಮಿ, ನನಗೂ ಮಾತೃ ಸ್ವರೂಪರಾದ ನಿಮ್ಮ ಮಾತೆಯು ಚಿಂತಿಸುತ್ತಿರುವರೆಂದರೆ ನಾನು ಸಂತೋಷದಿಂದಿರಲು ಸಾಧ್ಯವೇ? ಒಗಟಿನಂತೆ ಮಾತನಾಡಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿಬಿಡು. ಹೇಳುತ್ತೇನೆ ಸ್ವಾಮಿ. ನೀವು ಇತ್ತೀಚೆಗೆ ನಿಮ್ಮ ಮಾತೆಯನ್ನು ಕಂಡಿದ್ದೀರಾ? ಹೀಗೇಕೆ ಕೇಳುತ್ತಿರುವೆ? ಸ್ವಾಮಿ, ಅವರು ತಮ್ಮ ಪತಿಯ ಕ್ಷೇಮದ ಬಗ್ಗೆ, ನಿಮ್ಮ ಕ್ಷೇಮದ ಬಗ್ಗೆ, ಈ ಲಂಕೆಯ ಕ್ಷೇಮದ ಬಗ್ಗೆ ಎಷ್ಟು ಚಿಂತೆ ಮಾಡುತ್ತಿರುವರೆಂದು ನಿಮಗೆ ತಿಳಿದಿದೆಯೇ? ಅಂದರೆ ನೀನು ಅದೇ ಚಿಂತೆ ಮಾಡುತ್ತಿರುವೆಯಾ? ಸತಿಯಾದವಳು ಪತಿಯ ಕ್ಷೇಮದ ಬಗ್ಗೆ ಚಿಂತೆ ಮಾಡಬಾರದೇ ಸ್ವಾಮಿ? ಸುಲೋಚನಾ, ನನ್ನ ತಂದೆಯವರ ಕ್ಷೇಮದ ಬಗ್ಗೆ ಆಗಲಿ, ನನ್ನ ಕ್ಷೇಮದ ಬಗ್ಗೆ ಆಗಲಿ ನೀನು ನಿನ್ನ ಅತ್ತೆಯವರು ಚಿಂತಿಸುವ ಅಗತ್ಯವಿಲ್ಲ. ಸ್ವಾಮಿ, ರಣರಂಗದಲ್ಲಿ ಯುದ್ಧ ನಡೆಯುತ್ತಿರುವಾಗ ಪತಿಯ ಚಿಂತೆ ಮಾಡದಿರಲು ಸಾಧ್ಯವೇ? ಅವಿವೇಕಿಯಂತೆ ಮಾತನಾಡಬೇಡ ಸುಲೋಚನಾ. ಹಾಗೆ ಚಿಂತೆ ಮಾಡುವವರು ಸಾಮಾನ್ಯರು. ನೀನು ಸಾಮಾನ್ಯರ ಪತ್ನಿ ಅಲ್ಲ, ಅಸಹಾಯ ಶೂರನಾದ ಈ ಇಂದ್ರಜಿತುವಿನ ಪತ್ನಿ. ನಿನ್ನ ಪತಿಯ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ತಿಳಿದಿಲ್ಲವೇ? ತಿಳಿದಿದೆ ಸ್ವಾಮಿ. ಆದರೆ ನಿಮ್ಮ ಎದುರಾಳಿಯು ನಿಮ್ಮಷ್ಟೇ ಪರಾಕ್ರಮಿ ಅಲ್ಲವೇ? ಸಾಕು ಸಾಕು ಮಾಡು ನಿನ್ನ ವೈರಿಯ ಪ್ರಶಂಸೆಯನ್ನು. ನಿನ್ನಂಥ ವೀರ ಪತ್ನಿಗೆ ಅದು ತಕ್ಕುದಲ್ಲ. ನಮ್ಮ ಪರಾಕ್ರಮದ ಪರ್ವತದ ಮುಂದೆ ಆ ನರವಾನರರ ಪರಾಕ್ರಮವು ಸಣ್ಣ ಗುಡ್ಡವಿದ್ದಂತೆ. ಅದರಿಂದ ನಮಗೆ ಭಯವಿಲ್ಲ, ನೀನು ಭಯಪಡುವ ಅಗತ್ಯವಿಲ್ಲ. ವೃಥಾ ಈ ಚಿಂತೆಯನ್ನು ಬಿಟ್ಟು ನಗು ನಗುತ್ತಾ ಸಂತೋಷದಿಂದಿರು. ಆಗಲಿ ಸ್ವಾಮಿ. ನನಗೆ ಹೇಳಿದಂತೆಯೇ ನೀವು ನಿಮ್ಮ ತಾಯಿಯವರಿಗೆ ಧೈರ್ಯ ಹೇಳಬಾರದೆ? ನಮ್ಮ ತಾಯಿಯವರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನಮ್ಮ ತಂದೆಯವರ ಪರಾಕ್ರಮವೆಷ್ಟಿದೆ ಎಂದು ಎಲ್ಲರಿಗಿಂತ ನಮ್ಮ ತಾಯಿಯವರಿಗೆ ಚೆನ್ನಾಗಿ ತಿಳಿದಿದೆ. ಅಷ್ಟಕ್ಕೂ ಅವರು ಚಿಂತೆ ಮಾಡಿದರೆ ಅದು ಅವರ ಅವಿವೇಕವೆಂದೇ ಹೇಳುತ್ತೇನೆ. ಹೀಗೆ ಬೇಸರ ತರುವ ಮಾತುಗಳಿಂದ ಕಾಲಹರಣ ಮಾಡುತ್ತೀಯೋ ಅಥವಾ? ಇಲ್ಲ ಸ್ವಾಮಿ, ನಾನು ನಿಮಗೆ ಬೇಸರ ಉಂಟು ಮಾಡುವುದಿಲ್ಲ. ನಾನು ಈಗಲೇ ನಿಮಗೆ ಪಾನೀಯವನ್ನು ತರುತ್ತೇನೆ. ವಾನರ ಶ್ರೇಷ್ಠರೇ, ನನ್ನ ಪ್ರಿಯ ಸೋದರ, ಪರಾಕ್ರಮದಲ್ಲಿ ನನಗೆ ಸರಿಸಮನಾದ ಲಕ್ಷ್ಮಣ ಈ ದಿನ ಒಂದು ಮಹಾ ಸಾಹಸವನ್ನು ಮಾಡಿದ್ದಾನೆ. ನಮ್ಮ ವಾನರ ಸೈನ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಿದ್ದ ದೈತ್ಯ ಅತಿಕಾಯನನ್ನು ಸಂಹರಿಸಿದ್ದಾನೆ. ಅದರಿಂದ ನಮ್ಮ ಇಡೀ ವಾನರ ಸೈನ್ಯವು ಸಂತೋಷಗೊಂಡಿದೆ. ನಿಮ್ಮೆಲ್ಲರೊಡನೆ ನಾನು ಲಕ್ಷ್ಮಣನನ್ನು ಅಭಿನಂದಿಸುತ್ತೇನೆ.
ಧಾನ್ಯಮಾಲಿನಿ, ನಿನ್ನ ಪುತ್ರ ಅತಿಕಾಯನ ಸಾವಿನಿಂದ ನೀನು ಪುತ್ರ ಶೋಕದಿಂದ ಬಹಳವಾಗಿ ದುಃಖಿಸುತ್ತಿರುವೆ ಎಂದು ನಾನು ನಿನಗೆ ಸಮಾಧಾನ ಹೇಳಲು ಬಂದೆ. ಆದರೆ ನೀನು ಕಂಬನಿ ಮಿಡಿಯದೆ ಸಂಕಟವಿಲ್ಲದಿರುವೆಯಲ್ಲ, ಇದು ಹೇಗೆ ಸಾಧ್ಯ? ಅಕ್ಕ, ನಾನು ಅತ್ತರೆ ಕಣ್ಣೀರಿನ ಧಾರೆಯನ್ನೇ ಸುರಿಸಿದರು ಸತ್ತು ಹೋದ ನನ್ನ ಪುತ್ರ ಮರಳಿ ಬರುವುದಿಲ್ಲ. ತನ್ನ ತಂದೆಯ ಶತ್ರುಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗ ಪಡೆದನೆಂದು ವೀರ ಮಾತೆಯಾಗಿ ನಾನು ಹೆಮ್ಮೆ ಪಡಬೇಕೇ ಹೊರತು ಸಂಕಟ ಪಡಬಾರದೆಂದು ನಿರ್ಧರಿಸಿದ್ದೇನೆ. ಅದಕ್ಕಾಗಿ ನಾನು ಅಳುತ್ತಿಲ್ಲ. ಇಲ್ಲ, ಇದು ಅಸಾಧ್ಯ. ಹೆತ್ತು ಹೊತ್ತು ಅಕ್ಕರೆಯಿಂದ ಬೆಳೆಸಿದ ಪುತ್ರರು ತಾರುಣ್ಯದಲ್ಲೇ ಮೃತ್ಯುವಶರಾದರೆ ಹೆತ್ತ ಹೊಟ್ಟೆಯ ಸಂಕಟ ಕಣ್ಣೀರಾಗಿ ಹರಿಯಲೇಬೇಕು. ಇಲ್ಲವಾದರೆ ಅದು ಬಲವಂತವಾಗಿ ನಿಲ್ಲಿಸಿದಂತೆ. ಧಾನ್ಯಮಾಲಿನಿ, ಹೀಗೆ ನಿನ್ನ ಸಂಕಟವನ್ನು ತಡೆಯಬೇಡ, ಅತ್ತು ಬಿಡು. ನಿನ್ನ ಅಳುವಿನಲ್ಲಿ ನಿನ್ನ ದುಃಖವೆಲ್ಲ ಕೊಚ್ಚಿ ಹೋಗಲಿ. ಇಲ್ಲ ಅಕ್ಕ, ನಾನು ಅಳುವುದಿಲ್ಲ. ಸಾಮಾನ್ಯ ಹೆಣ್ಣಿನ ಹಾಗೆ ನಾನು ಗೋಳಾಡಲಾರೆ. ಯುದ್ಧದಲ್ಲಿ ಹೋರಾಡಿ ಮಡಿಯುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ. ನನ್ನ ಮಗನ ಸಾವಿಗಾಗಿ ನಾನು ಸಂತಾಪ ಪಡುವುದಿಲ್ಲ, ಸಂತೋಷ ಪಡುತ್ತೇನೆ. ಧಾನ್ಯಮಾಲಿನಿ, ಇದು ನಿಜವೇ ಆದರೆ ಇಂತಹ ದೃಢ ನಿರ್ಧಾರ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಪುತ್ರನ ಸಾವಿನ ದುಃಖ ನನ್ನಿಂದಲೇ ತಡೆಯಲಾಗುತ್ತಿಲ್ಲ. ಇನ್ನು ಆ ದುಃಖವನ್ನು ನೀನು ತಡೆದಿರುವುದು ನನಗೆ ಆಶ್ಚರ್ಯವಾಗುತ್ತಿದೆ. ಅಕ್ಕ, ಆದರೆ ಒಂದು ಮಾತ್ರ ಆಗಬಾರದು. ನೀವು ನನ್ನ ಬಳಿಗೆ ಬಂದಂತೆ ನಾನು ನಿಮ್ಮ ಬಳಿಗೆ ಬರುವಂತಾಗಬಾರದು. ನನ್ನ ದುಃಖವನ್ನು ನಾನು ಸಹಿಸಬಲ್ಲೆ, ಆದರೆ ನಿಮ್ಮ ದುಃಖವನ್ನು ಕಂಡು ನಾನು ಸಹಿಸಲಾರೆ. ಮಿತ್ರರೇ, ಇಲ್ಲಿಯವರೆಗೂ ರಾಕ್ಷಸ ವೀರರು ನಮ್ಮ ಸೈನ್ಯದಲ್ಲಿ ಅಪಾರ ಹಾನಿಯನ್ನುಂಟು ಮಾಡಿದ್ದಾರೆ, ನಿಜ. ಆದರೆ ನಮ್ಮ ವಾನರ ವೀರರು ರಾವಣನ ಕಡೆ ಅನೇಕ ವೀರರನ್ನು ಸಂಹಾರ ಮಾಡುವುದರಲ್ಲಿ ಸಫಲರಾಗಿದ್ದಾರೆ. ವೀರಾದಿ ವೀರನಾದ ಹನುಮಂತ ಆ ರಾಕ್ಷಸರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಅನೇಕ ರಾಕ್ಷಸ ವೀರರನ್ನ ಸಂಹರಿಸಿದ್ದಾನೆ. ಅಂಗದ, ನೀನು ತೋರಿದ ಶೌರ್ಯವು ಸಾಮಾನ್ಯವಾದುದಲ್ಲ. ಜಾಂಬವಂತ, ನೀಲ ಮೊದಲಾದ ವಾನರ ವೀರರು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ. ಸಾಮಾನ್ಯ ಯೋಧರು ಕೂಡ ದೃಢಚಿತ್ತದಿಂದ ಹೋರಾಡಿದ್ದಾರೆ. ಲಕ್ಷ್ಮಣನು ಎಲ್ಲರಿಗಿಂತಲೂ ಮಿಗಿಲಾಗಿ ಮಹಾಪರಾಕ್ರಮಿಯಾದ ಅತಿಕಾಯನನ್ನು ಸಂಹಾರ ಮಾಡಿ ಮಹಾ ಸಾಧನೆ ಮಾಡಿದ್ದಾನೆ. ಲಕ್ಷ್ಮಣನ ಪರಾಕ್ರಮವು ಮುಂದೆ ಯುದ್ಧಕ್ಕೆ ಬರಬಹುದಾದ ಆ ಇಂದ್ರಜಿತುವಿನ ಮೇಲೂ ಮುಂದುವರಿಯಲಿ ಎಂಬುದು ನನ್ನ ಆಸೆ. ಹೌದು ವಾನರೇಂದ್ರ, ನಾಗಾಸ್ತ್ರದಿಂದ ಬಂಧಿಸಿದಷ್ಟರಿಂದಲೇ ರಾಮ ಲಕ್ಷ್ಮಣರನ್ನು ಗೆಲ್ಲಬಲ್ಲನೆಂದು ಆ ಇಂದ್ರಜಿತು ಬೀಗುತ್ತಿರಬಹುದು. ಆದರೆ ಅದು ತಪ್ಪು ಭಾವನೆ. ರಾಮ ಲಕ್ಷ್ಮಣರನ್ನು ಗೆಲ್ಲಬಲ್ಲ ಧೀರ ತ್ರಿಲೋಕದಲ್ಲಿ ಯಾರೂ ಇಲ್ಲವೆಂದು ಅವನಿಗೆ ಬೇಗ ಅರ್ಥವಾಗಬೇಕು. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ ಹನುಮಂತ. ಆ ಇಂದ್ರಜಿತುವಿನ ಮೇಲೆ ನನಗೆ ಅತಿಯಾದ ರೋಷವಿದೆ. ಅವನು ತನ್ನ ಮಾಯಾವಿದ್ಯೆಯನ್ನು ಪ್ರಯೋಗಿಸಿ ನಮ್ಮ ವಾನರರನ್ನು ಕಾಡಿದ್ದನ್ನು ನಾನು ಮರೆಯುವುದಿಲ್ಲ. ಈ ಸಲ ರಣಭೂಮಿಯಲ್ಲಿ ಸಂಧಿಸಿದರೆ ಅವನ ಮಾಯಾವಿದ್ಯೆಯನ್ನು ಅವನನ್ನು ಕೊನೆಗಾಣಿಸುತ್ತೇನೆ. ಲಕ್ಷ್ಮಣ, ನಿನ್ನ ಆಕಾಂಕ್ಷೆ ಖಂಡಿತ ಈಡೇರುತ್ತದೆ. ಅದು ಈಡೇರಿದರೆ ನಮಗೆ ಮತ್ತೊಂದು ವಿಜಯ ಪ್ರಾಪ್ತವಾದಂತಾಗುತ್ತದೆ. ಹೌದು ಜಾಂಬವಂತ, ಈ ಎಲ್ಲ ಗೆಲುವುಗಳು ಆ ರಾವಣನ ಮೇಲೆ ಸಾಧಿಸುವ ವಿಜಯದತ್ತ ಸಾಗುವಂತಹ ಮೆಟ್ಟಿಲುಗಳು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಪರಮೇಶ್ವರ, ನನಗೆ ಒದಗಬಹುದಾದ ಸ್ಥಿತಿಯನ್ನು ಯೋಚಿಸದೆ ನಾನು ಇವರಿಗೆ ಸಮಾಧಾನ ಹೇಳಲು ಬಂದನಲ್ಲ. ಖಾನಿ ಮಾಲಿನಿ, ನಾನು ಬರುತ್ತೇನೆ. ಅಕ್ಕ, ಏಕೆ ನನ್ನ ಮಾತು, ನನ್ನ ವರ್ತನೆಯಿಂದಾಗಿ ನಿಮಗೆ ಬೇಸರವಾಯಿತೆ? ಬೇಸರವೇಕೆ? ನಿನ್ನ ಧೈರ್ಯವನ್ನು ಕಂಡು ನನಗೆ ಮೆಚ್ಚುಗೆಯಾಯಿತು. ನಾನು ಬರುತ್ತೇನೆ. ನನ್ನ ವರ್ತನೆಯಿಂದಾಗಿ ಅಕ್ಕನಿಗೆ ವಿಚಿತ್ರವೆನಿಸಿರಬೇಕು. ಆದರೇನು ಮಾಡುವುದು? ಕಹಿ ಸತ್ಯವನ್ನು ಸ್ವೀಕರಿಸಲೇಬೇಕು. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀವಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ನೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ನೀನಿರದೆ ನಾನು, ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ನೀನಿರದೆ ನಾನು, ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ಪ್ರಣಾಮಗಳು ತಂದೆಯೇ. ಬಾಕ್ಮಾರ, ತಂದೆಯೇ, ನಿಮ್ಮ ಪುತ್ರನಾದ ಈ ಮೇಘನಾಥ ಬದುಕಿರುವವರೆಗೆ ಹೀಗೆ ಚಿಂತೆಯಲ್ಲಿ ನೋಯಬಾರದು. ನೋಯದೆ ಇನ್ನೇನು ಮಾಡಲಿ ಕುಮಾರ. ನಾನು ನಂಬಿದ ವೀರರಾಗಲಿ, ನನ್ನನ್ನು ನಂಬಿಸಿ ಹೋದ ವೀರರಾಗಲಿ ನನ್ನನ್ನು ಶತ್ರು ಭಯದಿಂದ ಮುಕ್ತಿಗೊಳಿಸಲಿಲ್ಲ. ನಾನು ನೋಯದೆ ಇನ್ನೇನು ಮಾಡಲಿ? ಅವರಂತೆ ನಾನಲ್ಲ ತಂದೆಯೇ. ಈ ಇಂದ್ರಜಿತು ಯುದ್ಧ ಭೂಮಿಗೆ ಹೋದರೆ ಶತ್ರುಗಳ ಎದೆಯಲ್ಲಿ ತಲ್ಲಣ ಉಂಟಾಗುತ್ತದೆ. ನನ್ನ ಬಾಣಗಳಿಂದ ಯಾವ ಶತ್ರು ತಾನೇ ತಪ್ಪಿಸಿಕೊಂಡು ಹೋಗಬಲ್ಲ? ಚಿಂತಿಸಬೇಡಿ ತಂದೆಯೇ. ನಿಮ್ಮ ಶತ್ರುಗಳಾದ ಆ ರಾಮ ಲಕ್ಷ್ಮಣರು ರಣರಂಗದಲ್ಲಿ ಸತ್ತು ಬೀಳುವುದನ್ನು ನೀವು ನೋಡುತ್ತೀರಿ. ಪುತ್ರ ಮೇಘನಾದ, ಈ ಹಿಂದೆಯೂ ಯುದ್ಧದಲ್ಲಿ ನಾನು ನಿನ್ನಿಂದ ಅದನ್ನೇ ನಿರೀಕ್ಷಿಸಿದ್ದೆ. ಆಗಲೂ ನಾನು ನಾಗಪಾಶದಿಂದ ಆ ರಾಮ ಲಕ್ಷ್ಮಣರನ್ನು ಬಂಧಿಸಿದನಲ್ಲವೇ? ಬಂಧಿಸಿದೆ. ಆದರೆ ಏನಾಯಿತು? ಅವರು ಆ ಬಂಧನದಿಂದ ಮುಕ್ತಿ ಹೊಂದಿದರು. ಆನಂತರ ಮಹಾಬಲಶಾಲಿಯಾದ ನನ್ನ ಸೋದರ ಕುಂಭಕರ್ಣನನ್ನೇ ಸಂಹರಿಸಿದರಲ್ಲ. ಆ ದೇವತೆಗಳ ಕರುಣೆಯಿಂದ ಅವರು ನಾಗಪಾಶದಿಂದ ಮುಕ್ತರಾದರು.
ಈ ಸಲ ಹಾಗಾಗಲು ನಾನು ಅವಕಾಶ ಕೊಡುವುದಿಲ್ಲ. ಅವರ ಸರ್ವಾಂಗಗಳಲ್ಲೂ ನನ್ನ ಹರಿತವಾದ ಬಾಣಗಳು ನಾಟಿಕೊಂಡು ಅವರನ್ನು ಧರೆಯ ಮೇಲೆ ಉರುಳುವಂತೆ ಮಾಡುತ್ತೇನೆ. ನಿನ್ನ ಮಾತು ನಿಜವಾದರೆ ನನಗೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದಿದೆ ಕುಮಾರ? ತಂದೆಯೇ, ನಿಮ್ಮ ಆತಂಕವನ್ನು ದೂರ ಮಾಡಿ. ಪೌರುಷದಲ್ಲಾಗಲಿ ದೈವಬಲದಲ್ಲಾಗಲಿ ಈ ಮೇಘನಾದನಿಗೆ ಸಮನಾರು. ಇಂದ್ರನನ್ನೇ ಗೆದ್ದು ಇಂದ್ರಜಿತು ಎಂದು ಹೆಸರು ಪಡೆದಿರುವ ನನ್ನ ಪ್ರತಿಜ್ಞೆಯನ್ನು ಕೇಳಿ ತಂದೆಯೇ. ಲಕ್ಷ್ಮಣ ಸಮೇತನಾದ ಆ ರಾಮನನ್ನು ನನ್ನ ಅಮೋಘಾಸ್ತ್ರಗಳಿಂದ ಧ್ವಂಸಗೊಳಿಸುತ್ತೇನೆ. ಬಲಿ ಚಕ್ರವರ್ತಿಯ ಯಜ್ಞ ಮಂಟಪದಲ್ಲಿ ತ್ರಿವಿಕ್ರಮ ರೂಪಿಯಾದ ಮಹಾವಿಷ್ಣುವಿನ ಮಹಾಪರಾಕ್ರಮವನ್ನು ನೋಡಿದಂತೆ ಇಂದು ನನ್ನ ಪರಾಕ್ರಮವನ್ನು ಇಂದ್ರ, ಯಮ, ವಿಷ್ಣು, ರುದ್ರರು, ಅಗ್ನಿ, ಚಂದ್ರ, ಸೂರ್ಯರು ಕಣ್ತುಂಬ ನೋಡಲಿ.